ಎಲ್ಲ ಫ್ರೆಂಡ್ಸ್ಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಬಂದಿದ್ದೀನಿ ಒಂದು ಟೆಕ್ನಿಕಲ್ ಪಾಯಿಂಟನ್ನು ಇಟ್ಕೊಂಡು ನ್ಯೂ ಯೂಟ್ಯೂಬರ್ಗೆ ಅವ್ರವ್ರ ಫ್ರೆಂಡ್ಸ್ ಯಾವ ಥರ ಹೆಲ್ಪ್ ಮಾಡ್ಬೋದು ಅಂತ ಥಿಂಕ್ ಮಾಡುವಾಗ ಈ ಒಂದು ವಿಷಯ ಹೊಳಿತು. ಇದನ್ನು ಕೂಡ ಕೆಲವೊಂದು ಜನರಿಗೆ ಗೊತ್ತಿರಲ್ಲ, ಅದನ್ನು ಇವತ್ತು ನಾವು ತಿಳಿಸ್ಕೊಡೋಣ ಅಂತೇಳಿ ಬಂದಿದ್ದೀನಿ. ಸೊ ಇವತ್ತಿನ ವಿಷಯ ಬಂದ್ಬಿಟ್ಟು ಹೇಗೆ ನಾವು ನ್ಯೂ ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡೋದು ಮತ್ತು ಆ ಪ್ಲೇ ಲಿಸ್ಟನ್ನು ಯಾವ ಥರ ಯೂಸ್ ಮಾಡೋದು ನಾವು ನ್ಯೂ ಯೂಟ್ಯೂಬರ್ಗೆ ಹೆಲ್ಪ್ ಮಾಡಲಿಕ್ಕೆ ನಮ್ಮ ಫ್ರೆಂಡ್ಸ್ಗೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಎಲ್ಲ ವೀಡಿಯೋನ ಒಂದೇ ಪ್ಲೇ ಲಿಸ್ಟಲ್ಲಿ ಹಾಕ್ಬಿಟ್ಟು ಪ್ಲೇ ಆಲ್ ಅಂತ ಹಾಕ್ಬಿಟ್ರೆ ಅದ್ರ ಪಾಡಿಗೆ ಅದು ರನ್ ಆಗುತ್ತಿರುತ್ತೆ. ಅದಕ್ಕೆ ಏನೇನು ಮಾಡಬೇಕು ಅಂತ ಇವಾಗ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ನೀವು ನಿಮ್ಮ ಯೂಟ್ಯೂಬನ್ನು ಆನ್ ಮಾಡ್ಕೋಬೇಕು. ಯೂಟ್ಯೂಬನ್ನು ಆನ್ ಮಾಡ್ಕೊಂಡಾದಮೇಲೆ ಈ ಥರ ಯೂಟ್ಯೂಬ್ದು ಒಂದು ಇಂಟರ್ಫೇಸ್ ಬರುತ್ತೆ. ಆ ಇಂಟರ್ಫೇಸ್ ಬಂದಾಗ ಇಲ್ಲಿ ರೈಟ್ ಸೈಡಲ್ಲಿ ಯು ಅಂತ ಇರುತ್ತೆ. ಯು ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಆ ಇಂಟರ್ಫೇಸಲ್ಲಿ ಇಲ್ಲಿ ಪ್ಲೇ ಲಿಸ್ಟ್ ಅಂತ ಇದೆ, ಹಿಸ್ಟ್ರಿ ಅಂತ ಇದೆ. ನೀವೇನು ಮಾಡ್ಬೋದು, ಈ ವ್ಯೂ ಆಲ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ಆಲ್ರೆಡಿ ಯಾವ್ಯಾವ ಪ್ಲೇ ಲಿಸ್ಟ್ ಇದ್ದಾವೆ ಅದು ಯೂಟ್ಯೂಬ್ ತನ್ನಷ್ಟಕ್ಕೆ ತಾನೇ ಮಾಡ್ಕೊಂಡಿರುತ್ತೆ. ಕೆಲವೊಂದಿಷ್ಟನ್ನು ನೀವು ಯಾವ ನೋಡಿದ್ದೀರ ಅನ್ನೋದು ಆಧಾರ ಮೇಲೆ ಅದನ್ನು ಬಿಟ್ಟು ನೀವು ಹೊಸ ಪ್ಲೇ ಲಿಸ್ಟನ್ನು ರೆಡಿ ಮಾಡಬೇಕು ಫಾರ್ ಯುವರ್ ಫ್ರೆಂಡ್. ಅದಕ್ಕೆ ನೀವೇನು ಮಾಡಬೇಕು, ಯಾವುದಾದ್ರೂ ಒಂದು ಹೆಸರು ಕೊಡಬೇಕು. ನಾನಿಲ್ಲಿ ನನ್ನದೇ ಆದಂಥ ಚಾನಲ್ ಹೆಸರನ್ನು ನಾನು ಕೊಡ್ತಾಯಿದ್ದೀನಿ, ಜೋನಾಸ ಲಾಗ್ ಅಂಥೇಳಿ. ಆ ಟೈಟಲನ್ನು ಕೊಟ್ಬಿಟ್ಟು ಅದನ್ನು ನಾನು ಪಬ್ಲಿಕ್ ಅಂತ ಅದನ್ನು ಕ್ರಿಯೇಟ್ ಮಾಡ್ತಾಯಿದ್ದೀನಿ, ಪಬ್ಲಿಕ್ಕಿಗೂ ಅದಕ್ಕೆ ಹೆಲ್ಪ್ ಆಗಲಿ ಅಂಥೇಳಿ. ಸೊ ಅಗೇನ್ ಈಗ ನಮಗೇನಾಯಿತು, ನಮ್ಮದೊಂದು ಪ್ಲೇ ಲಿಸ್ಟು ರೆಡಿ ಆಯಿತು. ಇಲ್ಲಿ ಯಾಡ್ ವ್ಯೂ ಅಂತ ಬರ್ತಾಯಿದೆ, ಯಾಡ್ ವಿಡಿಯೋಸ್ ಅಂತ ಬರ್ತಾಯಿದೆ. ಆ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಅಲ್ಲಿ ಹೋಗಿ ಮತ್ತೆ ವೀಡಿಯೋಸನ್ನು ಸರ್ಚ್ ಮಾಡಿ ಅದಕ್ಕೆ ಯಾಡ್ ಮಾಡಬೇಕಾಗುತ್ತೆ. ಅದರ ಬದಲಾಗಿ ಅಲ್ಲೇ ಏನು ಬ್ಯಾಕ್ ಬಂದುಬಿಟ್ಟು ಅಲ್ಲೇ ಬೈ ಜೋನಾಸ ಲಾಗ್ಸ್ ಅಂದರೆ ನೀವು ಚಾನಲ್ ಹೆಸರು ಕೊಡೋದ್ರಿಂದ ಅದು ಒಂದು ಇಂಪಾರ್ಟೆಂಟ್ ಫೀಚರ್. ಚಾನಲ್ ಹೆಸರು ಕೊಡೋದ್ರಿಂದ ಅದೇ ಚಾನಲನ್ನು ಸರ್ಚ್ ಮಾಡ್ಕೊಂಬಿಡುತ್ತೆ. ಸೊ ಜೋನಾಸ ಲಾಗಿಗೆ ಹೋಗಿ ಬೈ ಜೋನಾಸ ಲಾಗ್ ಅಂತಂದ್ಬಿಟ್ಟು ವೀಡಿಯೋದ ಮೇಲೆ ಒಂದು ವೀಡಿಯೋ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡ್ರೆ ಅಲ್ಲಿ ಸೇವ್ ಪ್ಲೇ ಲಿಸ್ಟ್ ಅಂತ ಬರುತ್ತೆ. ನೀವು ಸೇವ್ ಮಾಡಿರೋಂಥ ಹೆಸರು ಸಿಗುತ್ತೆ. ಅಲ್ಲಿ ಹೋಗಿ ಕ್ಲಿಕ್ ಮಾಡಿಬಿಟ್ಟು ನೀವು ಡನ್ ಅಂತ ಹೇಳಿದರೆ ಅದು ಆ ಪ್ಲೇ ಲಿಸ್ಟ್ಗೆ ಹೋಗಿ ಸೇರ್ಕೊಂಬಿಡುತ್ತೆ ವಿಡಿಯೋ. ಸೊ ಹಾಗೇ ಪ್ರತಿಯೊಂದು ವಿಡಿಯೋ ಮೇಲೂ ಲಾಂಗ್ ಪ್ರೆಸ್ ಮಾಡೋದು, ಅದನ್ನು ಹೋಗಿ ಸೇವ್ ಟು ಪ್ಲೇ ಲಿಸ್ಟ್ ಅಂತ ಹೇಳೋದು, ಮತ್ತು ನೀವು ಕ್ರಿಯೇಟ್ ಮಾಡಿರೋಂಥ ಆ ಒಂದು ಪ್ಲೇ ಲಿಸ್ಟ್ ಹೆಸರಿಗೆ ಅವನ್ನ ಆ್ಯಡ್ ಮಾಡ್ತಾ ಹೋಗೋದು. ಎಟ್ ದ ಎಂಡ್ಗೆ ಡನ್ ಅಂತ ಹೇಳ್ತಾ ಹೋಗೋದು. ಸೊ ಈ ಥರ ಮಾಡಿಬಿಟ್ಟು ಎಲ್ಲ ವೀಡಿಯೋ ಮೇಲೂ ಲಾಂಗ್ ಪ್ರೆಸ್ ಮಾಡಬೇಕು. ಮತ್ತು ಅದನ್ನು ಹೋಗ್ಬಿಟ್ಟು ನೀವು ಕ್ರಿಯೇಟ್ ಮಾಡಿರೋಂಥ ಲಾಗ್ ಹೆಸರಿಗೆ ಸೇರಿಸಿ ಅದು ಡನ್ ಅಂತ ಹೇಳಬೇಕು. ಸೊ ಅಲ್ಲಾಗಿರೋ ಎಲ್ಲ ವೀಡಿಯೋಸನ್ನು ಸೇರಿಸಾದ್ಮೇಲೆ ನೆಕ್ಸ್ಟ್ ಶಾರ್ಟ್ಸ್ ಅಂತ ಬರುತ್ತೆ. ಇಲ್ಲಿ ಶಾರ್ಟ್ಸಲ್ಲಿ ಏನಾಗುತ್ತೆ, ನಾವು ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ವೀಡಿಯೋದ ಮೇಲೆ ಸೇವ್ ಟು ಪೇಜ್ ಅಂತ ಬರಲ್ಲ. ಹಾಗಾಗಿ ನಾವು ಶಾರ್ಟ್ಸ್ ಆಗಿರೋ ಕಾರಣಕ್ಕೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೋಬೇಕು ಎವ್ರಿ ಶಾರ್ಟ್ಸನ್ನು. ಅಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಅಗೇನ್ ಸೇವ್ ಟು ಪ್ಲೇ ಲಿಸ್ಟ್ ಅಂತ ತೋರಿಸುತ್ತೆ. ಅದನ್ನು ಮತ್ತೆ ನೀವು ಅದೇ ಲಾಗಿಗೆ ಸೇರಿಸ್ತಾ ಹೋಗ್ಬೇಕು. ಹಾಗೇ ಒಂದು ಸತಿ ಎಲ್ಲ ವೀಡಿಯೋನ ಸೇರಿಸಿಟ್ಕೊಂಬಿಟ್ರೆ ನಮಗೆ ಪ್ಲೇ ಲಿಸ್ಟು ರೆಡಿ ಆಗುತ್ತೆ. ಅರ್ಥ ಆಯ್ತಾ? ಸೊ ಎಲ್ಲ ವೀಡಿಯೋಸನ್ನು ಕೂಡ ನಾವು ಓಪನ್ ಮಾಡಿ 3 ಡಾಟ್ ಮೇಲೆ ಕೈ ಇಟ್ಟು ಒಂದು ಸತಿ ಯಾವತ್ತಾದರೂ ನೀವು ಫ್ರೀ ಇದ್ದವಾಗ ಪ್ಲೇ ಲಿಸ್ಟನ್ನು ರೆಡಿ ಮಾಡ್ಕೊಂಬಿಡ್ಬೇಕು. ಸೊ ನಾವು ಮಾಡಿರೋ ಪ್ಲೇ ಲಿಸ್ಟ್ ಸರಿಯಾಗಿದೆಯಾ ಇಲ್ಲ ಅಂತ ಒಂದು ಸತಿ ನಾನು ಚೆಕ್ ಮಾಡ್ತಾಯಿದ್ದೀನಿ. ಪ್ಲೇ ಲಿಸ್ಟ್ ಚೆಕ್ ಮಾಡಬೇಕು ಅಂತಂದ್ಬಿಟ್ಟು ಸೊ ನೋಡ್ತಾ ಇದ್ದೀನಿ ಎಲ್ಲ ವೀಡಿಯೋಸ್, ನಾನು ಹಾಕಿರೋ ವೀಡಿಯೋಸ್ ಎಲ್ಲನೂ ಆ್ಯಡ್ ಆಗಿದ್ದಾವೆ. ಸೊ ಇನ್ನೂ ಒಂದು ಇಂಪಾರ್ಟೆಂಟ್ ಫೀಚರ್ನ ನಾನು ಮರೆತುಬಿಟ್ಟೆ, ಅದು ಲೈವ್. ಆ ಚಾನಲಲ್ಲಿ ಅವ್ರು ಲೈವ್ ಮಾಡಿದಾರಾ ಅಂಥೇಳಿ ಕೂಡ ನಾವು ಚೆಕ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲ ವೀಡಿಯೋನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಶಾರ್ಟ್ಸನ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಲೈವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಲೈವ್ ಮಾಡಿದ್ವಿ, ಅದು ಲೈವ್ ಕಾಣ್ತದೆ. ಸೊ ಅದ್ರ ಮೇಲೆ ನಾವು ಲಾಂಗ್ ಪ್ರೆಸ್ ಮಾಡಿದ್ರೆ ಅಗೇನ್ ಸೇವ್ ಟು ಪ್ಲೇ ಲಿಸ್ಟ್ ಅಂತ ಬಂದುಬಿಡುತ್ತೆ. ಆ ಸೇವ್ ಟು ಪ್ಲೇ ಲಿಸ್ಟನ್ನು ತೊಗೊಂಡೋಗಿ ಜೋನಾಸ ಲಾಗಲ್ಲಿ ಹಾಕ್ಬಿಟ್ರೆ ಅದನ್ನು ಕೂಡ ಅದರಲ್ಲಿ ಆ್ಯಡ್ ಆಗುತ್ತೆ. ಸೊ ಈಗ ನಾವು ವಾಪಸ್ ಬಂದುಬಿಟ್ಟು ನಾವು ಪ್ಲೇ ಲಿಸ್ಟನ್ನು ನೀಟಾಗಿ ನೋಡೋಣ ಅಂತಂದರೆ ಅಲ್ಲಿ ಮತ್ತೆ ನೀವು ಯೂಟ್ಯೂಬನ್ನು ಆನ್ ಮಾಡ್ಕೋಬೇಕು. ಅಲ್ಲಿ ಯು ಅಂತ ಇದ್ದಲ್ಲೇ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ವ್ಯೂ ಆಲ್ ಪ್ಲೇ ಲಿಸ್ಟ್ ಅಂತ ಬರ್ತದಲ್ಲ, ಅಲ್ಲಿ ಕ್ಲಿಕ್ ಮಾಡಿದಾಗ ನೀವು ಮಾಡಿರೋಂಥ ಜೋನಾಸ ಲಾಗ್ಸ್ ರೆಡಿ ಇದೆ. ನೀವೀಗ ಅದನ್ನು ಸಪೋರ್ಟ್ ಮಾಡಬೇಕು ಅಂತಂದರೆ ಅದನ್ನು ಏನು ಮಾಡಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರ್ತದೆ. ಇಲ್ಲಿ ಪ್ಲೇ ಆಲ್ ಬಟನ್ ಇರ್ತದಲ್ಲ, ಆ ಪ್ಲೇ ಆಲ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ರೆ ಅದ್ರ ಪಾಡಿಗೆ ಅವು ಎಲ್ಲ ವೀಡಿಯೋಸ್ ಏನಾಗ್ತವೆ ಸೈಮಲ್ಟೇನಿಯಸ್ಲಿ ರನ್ ಆಗ್ತಾ ಹೋಗ್ತಾ ಇರ್ತವೆ. ಸೊ ರನ್ ಆಗ್ತಾ ಇರುವಾಗ ಒಂದಷ್ಟು ವೀಡಿಯೋ ನೀವು ಇವಾಗ ಒಂದು 8-10 ವೀಡಿಯೋ ಆ್ಯಡ್ ಮಾಡಿದ್ದೀರಿ ಅದರಲ್ಲಿ ಅಂತಂದರೆ ತೊಂದರೆ ಇಲ್ಲ, ಅದ್ರ ಪಾಡಿಗೆ ಅದು ರನ್ ಆಗುತ್ತೆ. ಎಲ್ಲ ವೀಡಿಯೋ ಕಂಪ್ಲೀಟ್ ಆದಮೇಲೆ ಅದು ಸ್ಟಾಪ್ ಆಗುತ್ತೆ. ಆದರೆ ಮೋರ್ ದ್ಯಾನ್ 40, 30, 50 ನೀವು ವೀಡಿಯೋಸನ್ನು ಆ್ಯಡ್ ಮಾಡಿದರೆ ಇನ್ ಬಿಟ್ವೀನ್ ಅದು ವಾಚ್ ಮಾಡ್ತಿದ್ದೀರಾ ಅಂತ ನಿಮ್ಮನ್ನು ಕೇಳುತ್ತೆ. ಅವಾಗ ಒಂದು ಸತಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕಂಟಿನ್ಯೂಯೇಷನ್ ಪರ್ಮಿಷನ್ ಕೊಡಲಿಕ್ಕೋಸ್ಕರ. ಸೊ ಇದು ಒಂದು ಥರ. ಆದರೆ ಇನ್ನೂ ಒಂದು ಥರದಲ್ಲಿ ನಾವು ಈ ಒಂದು ಪ್ಲೇ ಲಿಸ್ಟನ್ನು ರೆಡಿ ಮಾಡ್ಕೋಬೋದು. ಅದು ಯಾವ ಥರಪ್ಪ ಅಂತಂದರೆ ಅಗೇನ್ ಯೂಟ್ಯೂಬ್ಗೆ ಹೋಗಿ ಓಪನ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ.
ಇಂಟರ್ಫೇಸ್ ಓಪನ್ ಆಗಿದ ತಕ್ಷಣ ನಾವೇನು ಮಾಡ್ತೀವಿ, ಅಲ್ಲಿ ಸಬ್ಸ್ಕ್ರಿಪ್ಷನ್ ಬಟನ್ ಇದೆಯಲ್ಲ, ಆ ಸಬ್ಸ್ಕ್ರಿಪ್ಷನ್ ಒತ್ತಿದರೆ ಅಲ್ಲಿ ಮೇಲ್ಗಡೆ ಎಲ್ಲನೂ ಸಬ್ಸ್ಕ್ರಿಪ್ಷನ್ಸು ನಾವು ಮಾಡಿರೋಂಥವು ಓಪನ್ ಆಗ್ತವೆ. ಸೊ ಅದರಲ್ಲಿ ಈಗ ನಂದು ಇನ್ನೂ ಒಂದು ಚಾನಲ್ ಇದೆ, ಅದು ಜೋನಾಸ ಸಿನಿ ಅಡ್ಡ ಅಂಥೇಳಿ. ಅದನ್ನು ನಾನೀಗ ಪ್ಲೇ ಲಿಸ್ಟನ್ನು ನನ್ನ ಚಾನಲಲ್ಲಿ ಯಾವ ಥರ ರೆಡಿ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಸೊ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ನಾನು ಅದರ ಮೇಲೆ ಜೋರಾಗಿ ಪ್ರೆಸ್ ಮಾಡಿದ್ರೆ ಅಲ್ಲಿ ಅದು ಓಪನ್ ಮಾಡಲಿಕ್ಕೆ ಮತ್ತೆ ಅದೇ ವ್ಲಾಗಿಗೆ ಹೋಗ್ತಾ ಇತ್ತು. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಓಪನ್ ಮಾಡಿ ಇಲ್ಲಿ ಸೇವ್ ಅಂತ ಇದೆ, ಈ ಸೇವ್ ಬಟನ್ ಒತ್ತಿದರೆ ಇಲ್ಲಿ ಹೋಗಿ ಜೋನಾಸ್ ವ್ಲಾಗಲ್ಲಿ ಅದು ಸೇರ್ಕೊಂಬಿಡ್ತು. ಆದರೆ ನಾನು ಅದನ್ನು ಬೇರೆ ಚಾನಲ್ ಹೆಸರಲ್ಲಿ ಸೆಟ್ ಮಾಡೋಕ್ಕೋಸ್ಕರ ಆ್ಯಡ್ ನ್ಯೂ ಪ್ಲೇ ಲಿಸ್ಟ್ ಅಥವಾ ಕ್ರಿಯೇಟ್ ನ್ಯೂ ಪ್ಲೇ ಲಿಸ್ಟ್ ಅಂತ ಬರ್ತದೆ. ಅದರಲ್ಲಿ ಏನು ಮಾಡಬೇಕು, ನಾವು ಮತ್ತೆ ಚಾನಲ್ ಹೆಸರನ್ನು ಚೇಂಜ್ ಮಾಡಿಕೊಂಡು ಮತ್ತೊಂದು ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಬೇಕು. ಅದನ್ನು ಅಗೇನ್ ಮತ್ತೆ ನಾವೇನು ಮಾಡ್ತೀವಿ, ಪಬ್ಲಿಕ್ಕಿಗೆ ಪ್ರೈವೇಟ್ ಅಂತ ಇದ್ದನ್ನು ನಾವು ಪಬ್ಲಿಕ್ಕಿಗೆ ಸೆಟ್ ಮಾಡ್ತೀವಿ. ಅದನ್ನು ಮತ್ತೆ ಕ್ರಿಯೇಟ್ ಆಯಿತು. ಸೊ ಅದೇ ಥರ ಮತ್ತೆ ಯಾವ ಥರ ಮಾಡಿದ್ವಿ, ನಾವು ವಿಡಿಯೋ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಅದನ್ನು ಕೂಡ ನಾವು ಅದೇ ಪ್ಲೇ ಲಿಸ್ಟಿಗೆ ಆ ವಿಡಿಯೋನ ಸೇರಿಸ್ಬೋದು. ಸೊ ಇಲ್ಲಿ ಅಗೇನ್ ಶಾರ್ಟ್ಸ್ಗೆ ಮತ್ತು ಆ್ಯಸ್ ಯೂಶ್ವಲ್ ಏನಿತ್ತು ಅದೇ ಶಾರ್ಟ್ಸನ್ನು ನಾವು ಪ್ರತಿಯೊಂದು ಶಾರ್ಟ್ಸನ್ನು ಓಪನ್ ಮಾಡೋದು, ಅದರ ಮೇಲೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡೋದು. 3 ಡಾಟ್ಸ್ ಕ್ಲಿಕ್ ಮಾಡಿದ ತಕ್ಷಣ ನಮಗೇನು ಬರುತ್ತೆ, ಸೇವ್ ಟು ಪ್ಲೇ ಲಿಸ್ಟ್ ಅಂತ ಆಪ್ಷನ್ ಬರುತ್ತೆ. ಆವಾಗ ಇಲ್ಲಿ ನಾವು ಕ್ರಿಯೇಟ್ ಮಾಡಿರೋದು ಅಂತ ಪ್ಲೇ ಲಿಸ್ಟ್ ಕಾಣಿಸ್ತವೆ. ಅದರಲ್ಲಿ ಸಿನಿ ಅಡ್ಡ ಇದ್ದರೆ ಸಿನಿ ಅಡ್ಡ, ಆ ಥರದಲ್ಲಿ ನಾನೇನು ಮಾಡಿದೆ, ಎಲ್ಲ ವೀಡಿಯೋಸನ್ನು ಒಂದು ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡ್ಕೊಂಡೆ. ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಅಗೇನ್ ನಾವು ಮಾಡಿರೋ ವೀಡಿಯೋಸ್ ಎಲ್ಲನೂ ಹೋಗಿ ಆ ಒಂದು ಪ್ಲೇ ಲಿಸ್ಟಲ್ಲಿ ಸೆಟ್ ಆಗಿದ್ದಾವ ಇಲ್ವಾ ಅಂಥೇಳಿ ನಾನು ಅದನ್ನು ಚೆಕ್ ಮಾಡೋಕ್ಕೆ ವಾಪಸ್ ಮತ್ತೆ ಇಂಟರ್ಫೇಸ್ಗೆ ಹೋಗ್ಬೇಕು ಇವಾಗ. ಸೊ ಇಲ್ಲಿ ನಾವು ಬ್ಯಾಕ್ ಬಂದುಬಿಟ್ಟು ಇಲ್ಲಿ ನಮ್ದು ಯು ಅಂತ ಬಟನ್ ಇರ್ತದಲ್ಲ, ಆ ಯು ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ಲೇ ಲಿಸ್ಟ್ಗಳು ಅಥವಾ ಹಿಸ್ಟ್ರಿ ಎಲ್ಲ ಓಪನ್ ಆಗುತ್ತೆ. ಸೊ ಪ್ಲೇ ಲಿಸ್ಟ್ ನೋಡಿದ್ರೆ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಜೋನಾಸ ಸಿನಿ ಅಡ್ಡ ಕೂಡ ಆ್ಯಡ್ ಆಗಿದೆ. ಸೊ ಈ ಥರದಲ್ಲಿ ನಾವೇನು ಮಾಡ್ಬೋದು, ಅಗೇನ್ ಅದನ್ನ ಓಪನ್ ಮಾಡಿ ಇಲ್ಲಿ ಪ್ಲೇ ಆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ಅದು ಅಷ್ಟೂ ಪ್ಲೇ ಆಗ್ತಾ ಹೋಗ್ತೈತಿ. ಸೊ ಈ ಮುಖಾಂತರನೂ ಕೂಡ ನಾವೇನು ಮಾಡ್ಬೋದು, ನಮ್ಮ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ, ಅವ್ರು ಯಾವುದೋ ಕಾರಣಕ್ಕೆ ಯೂಟ್ಯೂಬರ್ ಆಗಬೇಕು ಅಂತ ಏನೋ ಒಂದು ಗೋಲ್ ಇಟ್ಕೊಂಡು ಸ್ಟಾರ್ಟ್ ಮಾಡಿರ್ತಾರೆ. ಇನಿಷಿಯಲ್ ಟೈಮಲ್ಲಿ ಇದು ಕ್ರೂಷಿಯಲ್ ಪೀರಿಯಡ್ ಇರುತ್ತೆ, ನಾವು ಅದನ್ನು ಈ ಥರನೂ ಕೂಡ ಅವ್ರಿಗೆ ಹೆಲ್ಪ್ ಮಾಡಿ ಅವ್ರನ್ನ ಮುಂದಕ್ಕೆ ತೊಗೊಬರ್ಬೋದು. ಇದನ್ನು ಕೂಡ ಕೈಂಡ್ ಆಫ್ ಹೆಲ್ಪ್ ಆಗುತ್ತೆ. ಅವ್ರದ್ದೇನೋ ಫ್ಯಾಷನ್ ಇರುತ್ತೆ, ಏನೋ ಒಂದು ಅವ್ರ ಫ್ಯಾಷನನ್ನು ಮಾಡ್ತಾ ಇರ್ತಾರೆ, ಅದನ್ನು ಕೂಡ ನಾವು ಅವ್ರಿಗೆ ಸಪೋರ್ಟನ್ನು ಈ ಥರನೂ ಕೂಡ ಮಾಡ್ಬೋದು. ಖಾಲಿ ಇದ್ದವಾಗ ಮಾಡಬೇಕು, ಎಲ್ಲ ಟೈಮಲ್ಲಿ ಎಲ್ಲ ಬಿಟ್ಕಟ್ ಮಾಡ್ಬೇಕಂತೇನಿರಲ್ಲ. ಸೊ ನೀವು ಎಟ್ ದ ಎಂಡ್ ಆಫ್ ದ ಡೇ ಅದನ್ನು ಉಳಿದಂಥ ಇಂಟರ್ನೆಟನ್ನು ಕೂಡ ಈ ಥರ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಬಳಸ್ಕೋಬೋದು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.